ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಈಗ ಪ್ರಕಟಣೆಯೊಂದನ್ನು ಹೊರಡಿಸಿದೆ. ಏನಂತ ಅಂದರೆ ಪರೀಕ್ಷಾ ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ, ನಾವು ವ್ಯಾಲ್ಯೂಯೇಷನ್ ಮಾಡೋಕ್ಕಾಗಲ್ಲ. ಇವಾಗ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTA ಪ್ರಕಟಣೆಯನ್ನು ಹೊರಡಿಸಿದೆ. ಪರೀಕ್ಷಾ ಪ್ರಕ್ರಿಯೆಯನ್ನು ಮುಂದುವರಿಸಲು ಸಾಧ್ಯವಿಲ್ಲ, ಪಾರದರ್ಶಕತೆ ಕಾಪಾಡಿಕೊಳ್ಳಲು ಪರೀಕ್ಷೆಯನ್ನು ರದ್ದು ಮಾಡಲಾಗಿದೆ ಅಂತ ಸರ್ಕಾರ ತನಿಖೆಗಾಗಿ CBIಗೆ ಹಸ್ತಾಂತರ ಮಾಡಿದೆ. ಆಘಾತಕಾರಿ ವಿಚಾರ. ಆತಂಕ ಏನಂದರೆ ಎಷ್ಟು ಬಾರಿ ಈ ರೀತಿ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ರದ್ದಾಗ್ತಕ್ಕಂಥದ್ದು. ಆಘಾತಕಾರಿ ವಿಚಾರ ಏನಂದರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಒಂದೊಂದು ವರ್ಷ ಕೈಬಿಟ್ಟು, ಏನು ಅವರ ದ್ವಿತೀಯ PUC ಆದಮೇಲೆ ಅಥವಾ ಅವರು 12ನೇ ತರಗತಿ ಆದಮೇಲೆ ಒಂದೊಂದು ವರ್ಷ ಕೈಬಿಟ್ಟು ಕೋಚಿಂಗ್ ಸೆಂಟರ್ಗಳಲ್ಲಿ ಅಧ್ಯಯನ ಮಾಡಿಕೊಂಡು ಏನಾದರೂ ಮಾಡಿ ನಾವು ಮೆಡಿಕಲ್ ಸೀಟನ್ನು ಪಡಿಬೇಕು ಅಂತಕ್ಕಂಥ ಒಂದು ದೃಢವಾದಂಥ ತೀರ್ಮಾನಗಳನ್ನು ಮಾಡಿಕೊಂಡು ಪರೀಕ್ಷೆ ಬರೆದಂಥ ಮಕ್ಕಳು ಒತ್ತಡದಲ್ಲಿ ಪರೀಕ್ಷೆ ಬರೀತಾರೆ. ಅವರ ಭವಿಷ್ಯತ್ ಏನು? ಮತ್ತೊಮ್ಮೆ ಪರೀಕ್ಷೆ ಬರೆಯೋದು ಅಷ್ಟು ಸುಲಭವಾದಂಥ ವಿಚಾರ ಅಲ್ಲ. ಇವರೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಇದು ಸಂಪೂರ್ಣವಾಗಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷಾ ಒಂದು ವ್ಯವಸ್ಥೆ ಇವತ್ತು ಈ ಒಂದು ಪರೀಕ್ಷೆಯನ್ನು ಇಡೀ ದೇಶದ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ನಡೆಸ್ತಕ್ಕಂಥದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತಕ್ಕಂಥದ್ದು ಮಾತನ್ನು ಹೇಳಿಕ್ಕೆ ಬಯಸ್ತೀನಿ. ಈಗ ತಾವು ಹೇಳಿದ್ರಿ ಪದೇ ಪದೇ ಇದಾಗ್ತಾ ಇದೆ ಅಂತ ಹೇಳಿ, ಈ ಹಿಂದೆನೂ ಕೂಡ ಆಗಿದೆ. ಆ ಸಮಯದಲ್ಲೂ ಕೂಡ 2024ರಲ್ಲೂ ಕೂಡ ಆಗಿತ್ತು. ಆ ಸಮಯದಲ್ಲಿ ಕೂಡ ಕರ್ನಾಟಕ ಸರ್ಕಾರದ ಸ್ಟ್ಯಾಂಡ್ ಏನಾಗಿತ್ತು? ಈಗ ಕರ್ನಾಟಕ ಸರ್ಕಾರದ ಸ್ಟ್ಯಾಂಡ್ ಏನು? ಬರೀ ರಿಯಾಕ್ಷನ್ ಮಾಡೋದು ಅಷ್ಟೇನಾ ಅಥವಾ ಬೇರೆ ಏನಾದರೂ ಸ್ಟ್ಯಾಂಡ್ ತೆಗೆದುಕೊಳ್ತಾ ಅಂತ? ನೋಡಿ, ಕಳೆದ 2024ರಲ್ಲಿ ನಡೆದಂಥ ಸಂದರ್ಭದಲ್ಲಿ ಭಾಳ ತೀವ್ರವಾಗಿ ನಾವು ಇದನ್ನು ಖಂಡಿಸಿದ್ವಿ ಮತ್ತು ನಾವು ಒಂದು ವಿಧಾನಸಭೆಯಲ್ಲಿ ರೆಸೊಲ್ಯೂಷನ್ ಮಾಡಿದ್ವಿ. ನೀಟನ್ನು ನೀವು ತೆಗಿಬೇಕು, ನೀಟ್ ವ್ಯವಸ್ಥೆ ಇವತ್ತು ಸರಿಯಾದ ರೀತಿಯಲ್ಲಿ ನಡೆಸ್ತಕ್ಕಂಥದ್ದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ನಿಲುವನ್ನು ಅವತ್ತು ನಾವು ತಗೊಂಡಿದ್ದೀವಿ. ನಾವು ಒಂದು ರೆಸೊಲ್ಯೂಷನ್ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದೀವಿ. ಆದರೆ ಇದು ಸಮಸ್ಯೆ ಏನಾಗಿದೆ, ಸುಪ್ರೀಂ ಕೋರ್ಟ್ನ ಸೂಚನೆ ಮೇರೆಗೆ ಹಿಂದೆ ಈ ಒಂದು ನೀಟ್ ವ್ಯವಸ್ಥೆಯನ್ನು ತರುವಂಥದ್ದಾಗಿದೆ. ಈಗ ಹಿಂದೆ ಒಂದು ಸುಪ್ರೀಂ ಕೋರ್ಟು ಆ ಸಂದರ್ಭದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಆಯಿತು, ಒಂದು ತೀರ್ಮಾನ ಮಾಡಿದೆ. ಆದರೆ ಇವತ್ತು ಅದು ವಿಫಲ ಆಗ್ತಾ ಇದೆ. ಇವತ್ತು ಆ ಒಂದು ಯಾವುದೇ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದ ರೀತಿಯಲ್ಲಿ ಪಾರದರ್ಶಕವಾಗಿ ಇವತ್ತು ಪರೀಕ್ಷೆಗಳನ್ನು ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ವಿಫಲ ಆಗ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಲಕ್ಷಾಂತರ ಮಕ್ಕಳನ್ನು ಪದೇ ಪದೇ ಇವತ್ತು ನೀವು ಗೊಂದಲಕ್ಕೆ ತಳ್ತಕ್ಕಂಥದ್ದು, ಒತ್ತಡಕ್ಕೆ ಸಿಲುಕಿಸ್ತಕ್ಕಂಥ ಕೆಲಸ ಆಗ್ತಾ ಇರೋದ್ರಿಂದ ನಾನು ಕೇಂದ್ರ ಸರ್ಕಾರಕ್ಕೆ ಕೋರ್ತೇನೆ, ನೀವು ಈ ಕೂಡಲೇ ನಿಮ್ಮ ಪ್ರತಿಷ್ಠೆಯನ್ನು ಕೈಬಿಟ್ಟು ನಿಮ್ಮ ವೈಫಲ್ಯಗಳನ್ನು ಮುಚ್ಕೊಳ್ಳುವಂಥದ್ದಕ್ಕೆ ಬಿಟ್ಟು ನೀವು ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಹೋಗಿ ಪರೀಕ್ಷೆ ಮಾಡೋದು ಸಾಧ್ಯ ಇಲ್ಲ. ಇಷ್ಟು ಲಕ್ಷಾಂತರ ಜನ ಮಕ್ಕಳಿಗೆ ನಾವು ತೊಂದರೆಯನ್ನು ಕೊಡತಕ್ಕಂಥದ್ದಕ್ಕೆ ನಾವು ತಯಾರಿಲ್ಲ. ದಯವಿಟ್ಟು ನೀವು ಹಳೆ ಪದ್ಧತಿಗೆ ಹೋಗಿ ಅದೇ ರಾಜ್ಯಗಳಿಗೆ ನೀವು ಪರೀಕ್ಷೆ ಮಾಡುವಂಥ ಜವಾಬ್ದಾರಿ ವಹಿಸಿ, ಕೇಂದ್ರದ ಇದರಲ್ಲಿ ಯಾವುದೇ ರೀತಿ ಕೇಂದ್ರದ ಒಂದು ನಮ್ಮ ಒಂದು ಅಭ್ಯಂತರ ಇಲ್ಲ ಅಂತಕ್ಕಂಥದ್ದನ್ನು ಮಾಡಿದಾಗ ಖಂಡಿತ ಮತ್ತೆ ಇದೊಂದು ಸುಧಾರಣೆ ಆಗುವಂಥದ್ದಕ್ಕೆ ಅವಕಾಶ ಆಗುತ್ತೆ. ರಾಜ್ಯಗಳಿಗೆ ವಹಿಸಿ ಅನ್ನುವಂಥದ್ದು ಒತ್ತಾಯ ಮಾಡುವಂಥದ್ದು ಒಪ್ತಾರ? ಯಾಕೆಂತಂದರೆ ಕಾನೂನಾತ್ಮಕವಾಗಿಯೇ ಹೋಗಿ ತಾವೇ ಪಡ್ಕೊಳ್ಬೋದಲ್ಲ ಅಂತ. ಇಲ್ಲ, ಕಾನೂನಾತ್ಮಕವಾಗಿ ಪಡ್ಕೊಳ್ಳುವಂಥದ್ದಕ್ಕೆ ಇವತ್ತು ಏನಾಗಿದೆ, ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಎಲ್ಲೆಲ್ಲಿ BJP ಏತರ ಸರ್ಕಾರಗಳಿದ್ದಾವೆ ಅವರು ಇವತ್ತು ನಾವು ಇದನ್ನು ಪ್ರಶ್ನೆಯನ್ನು ದೊಡ್ಡ ಮಟ್ಟದಲ್ಲಿ ಹೇಳ್ತಾ ಇದ್ದೀವಿ. ಈಗ BJP ಪರವಾಗಿರ್ತಕ್ಕಂಥ ಸರ್ಕಾರಗಳು ನಾವು ಕೇಂದ್ರ ಸರ್ಕಾರದ ವಿರುದ್ಧ ಯಾಕೆ ಧ್ವನಿ ಎತ್ತಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಅವರು ಧ್ವನಿ ಎತ್ತಾ ಇಲ್ಲ. ಈಗ ಉದಾಹರಣೆಗೆ ರಾಜಸ್ಥಾನದಲ್ಲಿ ಇವತ್ತಾಗಿದೆ ಘಟನೆ. ಈಗ ಅಲ್ಲಿರ್ತಕ್ಕಂಥದ್ದು BJP ಸರ್ಕಾರ. ಇವತ್ತು ಯಾರನ್ನ ಹೊಣೆಗಾರಿಕೆ ಮಾಡ್ತಾರೆ? ಈಗ ಯಾವುದೇ ಪರೀಕ್ಷೆ ನಡೆಸಿದ್ರು ಕೂಡ ಸ್ಥಳೀಯವಾಗಿ ನಮ್ಮ ಒಂದು ಆಡಳಿತ ವ್ಯವಸ್ಥೆ ಅದಕ್ಕೆ ಸಹಕಾರ ಕೊಡಬೇಕಾಗುತ್ತೆ ಎಲ್ಲ ವಿಚಾರ. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ವಿಚಾರ ಯಾವ ಹಂತದಲ್ಲಿ ಸೋರಿಕೆ ಆಗಿದೆ ಅಂತಕ್ಕಂಥದ್ದು ಭಾಳ ಮುಖ್ಯ. ಅದರಿಂದ ಇವತ್ತು ಇಷ್ಟೆಲ್ಲ ಘಟನೆಗಳು ಆಗ್ತಾ ಇರೋದ್ರಿಂದ ನಾನು ಮಾನ್ಯ ನಮ್ಮ ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯವನ್ನು ವಿನಂತಿ ಮಾಡಿಕೊಳ್ತೇನೆ, ದಯವಿಟ್ಟು ಸೋಮೋಟೋ ತಾವು ಇದನ್ನು ಪರಿಗಣಿಸಬೇಕು. ರಾಜ್ಯಗಳ ಹಲವಾರು ವರ್ಷಗಳ ಹಕ್ಕೊತ್ತಾಯ ಏನಿದೆ, ಈ ರೀತಿ ಮಕ್ಕಳಿಗೆ ಗೊಂದಲ ಸೃಷ್ಟಿ ಆಗಬಾರ್ದು, ಮಕ್ಕಳ ಆತಂಕಕ್ಕೆ ಒಳಗಾಗಬಾರ್ದು, ಮಕ್ಕಳ ಒತ್ತಡಕ್ಕೆ ಒಳಗಾಗಬಾರ್ದು ಅಂತಕ್ಕಂಥದ್ದು ನಾವು ಪರಿಗಣಿಸಬೇಕು. ನೀವು ಏನು ತಮ್ಮ ಹಿಂದಿನ ತೀರ್ಮಾನದಿಂದ ತಾವು ಒಂದು ಬದಲಾವಣೆ ಮಾಡಬೇಕು, ರಾಜ್ಯಗಳಿಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಡುವಂಥ ಕೆಲಸ ಆಗಬೇಕು. ಸರ್, CBI ತನಿಖೆಗೆ ವಹಿಸಿರುವಂಥದ್ದು ಸರ್, CBI ತನಿಖೆ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಇದರಲ್ಲಿ CBI ತನಿಖೆ ವಹಿಸಿ ಏನು ಮಾಡ್ತೀರಿ ಹೇಳಿ? ಈಗ ಮಕ್ಕಳು ಪರೀಕ್ಷೆ ಮತ್ತೆ ಬರೀಬೇಕಲ್ವ? ಈಗ ನೀವು CBI ತನಿಖೆಯಿಂದ 22 ಲಕ್ಷಕ್ಕಿಂತ ಹೆಚ್ಚು ಜನ ಮಕ್ಕಳು ಮತ್ತೆ ಪರೀಕ್ಷೆ ಬರುವಂಥದ್ದು ತಪ್ಪುತ್ತಾ? ಅದು ತಪ್ಪೋದಿಲ್ವಲ್ಲ. ಅವ್ರಿಗೆ ಆಗ್ತಕ್ಕಂಥ ಒತ್ತಡ ತಪ್ಪೋದಿಲ್ಲ. ಅದರಿಂದ
ನೀವು ಯಾರು ತಪ್ಪಿತಸ್ಥರು ಅಂತಕ್ಕಂಥದ್ದು ಆಯ್ತು, ಈಗ ಪದೇ ಪದೇ ಆಗ್ತಾ ಇದೆ, ಯಾಕೆ ನಿಲ್ತಾ ಇಲ್ಲ ಮತ್ತಿದು? ಈ ತನಿಖೆ ಬಗ್ಗೆ ನಂಬಿಕೆ ಇದೆ ಅಂತ ನೋಡಿ, CBI ತನಿಖೆ ನಂಬಿಕೆ ಅಪನಂಬಿಕೆ ಬೇರೆ ವಿಚಾರ, ಆದರೆ ಅದರಿಂದ ಏನು ಹೊರಗೆ ಬರ್ತದೆ ಹೇಳಿ? ಈಗ ನೀವು ಈಗ ಆ ತಪ್ಪು ಮಾಡಿದ್ದಾರೆ, ಈಗ ಅವ್ರ ಮೇಲೆ ಕ್ರಮ ಮಾಡ್ತೀರಾ, ಮತ್ತೆ ಯಾಕೆ ಮರುಕಳಿಸಲ್ಲ ಅಂತ ಏನು ಹೇಳ್ತೀರಾ? ಸರ್, ಈಗ BJP ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇರತಕ್ಕಂಥ ನೀವು, ಈಗ ಕುಮಾರಸ್ವಾಮಿ ಇರ್ಬೋದು, ಅಶ್ವಥ್ ನಾರಾಯಣ ಇರ್ಬೋದು, ಅವರೆಲ್ಲ ಪ್ರಶ್ನೆ ಮಾಡ್ತಾ ಇರೋದು KPSCಯಲ್ಲಿ ಏನಾಗಿದೆ, KPSCಯಲ್ಲಿ ಎಷ್ಟು ಪೇಪರ್ ಲೀಕ್ ಆಗಿಲ್ಲ, KPSC ಸರಿಯಾಗಿದೆ ಅಂತೇಳಿ ಮರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸರ್. ನೋಡಿ, ಈಗ KPSC ವಿಚಾರದಲ್ಲಿ ಎಲ್ಲ ಕಾಲದಲ್ಲೂ KPSC ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಮೊನ್ನೆ ವಿಧಾನಸಭೆ ಅಧಿವೇಶನದಲ್ಲೂ ಭಾಳ ಸುದೀರ್ಘವಾಗಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಇವತ್ತು KPSCಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇವತ್ತು KEA ಸಂಸ್ಥೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಇವತ್ತು ಹಿಂದೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ತಂದಂಥ ವ್ಯವಸ್ಥೆ. ಇವತ್ತಿಗೂ ಸರ್ಕಾರಗಳು ಏನೇ ಬದಲಾವಣೆ ಆಗಲಿ, ಎಲ್ಲೂ ಅಲ್ಲೇನೂ ಗೊಂದಲ ಇಲ್ವಲ್ಲ. ಸಣ್ಣ ಪುಟ್ಟ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರ ಒಂದು ಬೇಜವಾಬ್ದಾರಿತನದಿಂದ ಆಗಿರ್ತಕ್ಕಂಥದ್ದು ಬಿಟ್ಟರೆ, ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಕ್ಕಂಥ ಮಾತು ಎಲ್ಲಿ ನಾವು ಕೇಳ್ಪಟ್ಟಿಲ್ವಲ್ಲ. ಅದರಿಂದ ಇವತ್ತು ಯಾವುದೇ ಸರ್ಕಾರ ಇರಲಿ, ಅದು ಪ್ರಶ್ನೆ ಅಲ್ಲ. ಇವತ್ತು ಮೂಲಭೂತವಾಗಿರ್ತಕ್ಕಂಥದ್ದು ಇಡೀ ನೀಟು ಪದೇ ಪದೇ ಈ ರೀತಿ ಆಗ್ತಾ ಇದೆಯಲ್ಲ, ಇದಕ್ಕೊಂದು ಬದಲಾವಣೆ ಆಗಬೇಕು ಅಂತಕ್ಕಂಥದ್ದೇ ವಿನ ಇದು ಕೇವಲ ರಾಜಕೀಯವಾಗಿ ಏನೋ ಆಪಾದನೆ ಮಾಡುವಂಥದ್ದು ಪ್ರಶ್ನೆ ಅಲ್ಲ. ಇದು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಮುಖ್ಯಮಂತ್ರಿಗಳ ಮುಖಾಂತರವಾಗಿ ರಾಜೀನಾಮೆಗೆ ಏನಾದರೂ ಒತ್ತಾಯ ಮಾಡ್ತೀರಾ ಸಚಿವರು, ಪ್ರಧಾನಿಗಳು? ನೋಡಿ, ನಾವು BJP ಅವರ ರೀತಿಯಲ್ಲಿ ನಾನು ನಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆದರೆ ನಾನು BJPಯ ನಮ್ಮ ರಾಜ್ಯದ ನಾಯಕರಿಗೆ ಎಲ್ಲರಿಗೂ, ಅದರಲ್ಲೂ ವಿಶೇಷವಾಗಿ ನಮ್ಮ ತೇಜಸ್ವಿ ಸೂರ್ಯ ಅವರು, ನಮ್ಮ ಭಾಳ ಯುವ ಲೋಕಸಭಾ ಸದಸ್ಯರು, ಭಾಳ ಮುಂಚೂಣಿಯಲ್ಲಿ ಮೋದಿ ಅವರನ್ನು ಹೊಗಳೋದ್ರಲ್ಲಿ ಇರ್ತಾರಲ್ಲ. ಬಹುಶಃ ಇವತ್ತು ಸಾಮಾಜಿಕವಾಗಿ ಅವರಿಗೆ ಬದ್ಧತೆ ಇದ್ದರೆ ಇವತ್ತು ಇಷ್ಟು ದೊಡ್ಡ ಲಕ್ಷಾಂತರ ಜನ ಮಕ್ಕಳಿಗೆ ಭವಿಷ್ಯತ್ತಿನ ಜೊತೆ ಚೆಲ್ಲಾಟ ಆಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಏನು ಇವತ್ತು ಕೇಂದ್ರದಲ್ಲಿ ಅದನ್ನು ನಿರ್ವಹಣೆ ಮಾಡೋಕ್ಕೆ ವಿಫಲ ಆಗಿದೆ. ಬಹುಶಃ ಅವರ ಮಂತ್ರಿಗಳ ರಾಜೀನಾಮೆ ಕೇಳ್ತಾರಾ, ಇಲ್ಲ ಏಕಾಏಕಿ ಪ್ರಧಾನಮಂತ್ರಿಗಳ ರಾಜೀನಾಮೆ ಕೇಳ್ತಾರಾ? ಬಹುಶಃ ನಾನು ಅವ್ರಿಗೆ ಬಿಡ್ತೇನೆ. ಅವರು ಬದ್ಧತೆ ಮತ್ತು ಸಾಮಾಜಿಕ ಕಳಕಳಿ ಇವತ್ತು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ. ರಾಜ್ಯದಿಂದಲೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಬರೆದಿದ್ರು, ಅವರಿಗೆ ಕೂಡ ಅನ್ಯಾಯ ಆಗಿದೆ. ರಾಜ್ಯದಿಂದ ಸ್ಪರ್ಧಿಸಿದಂಥ ವಿದ್ಯಾರ್ಥಿಗಳಿಗೆ ಪರವಾಗಿ ರಾಜ್ಯ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ? ನೋಡಿ, ಈಗ ಯಾರು ಪರೀಕ್ಷೆ ರಾಜ್ಯದಿಂದ ಬರೆದಿದ್ದಾರೆ ಅವ್ರಿಗೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಇದು ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಲೋಪ. ದಯವಿಟ್ಟು ಇದನ್ನು ತಾವು ಮನಸ್ಸಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹಚ್ಕೊಳ್ದಿರ, ಮತ್ತೊಮ್ಮೆ ಏನು ತಾರೀಕು ನಿಗದಿ ಮಾಡ್ತಾರೆ, ಮತ್ತೊಮ್ಮೆ ತಾವು ತಯಾರಿ ಮಾಡ್ಕೊಳ್ಳಿ. ಹೆಚ್ಚು ಒತ್ತಡಕ್ಕೆ ಒಳಗಾಗಬೇಡಿ. ತಮ್ಮಲ್ಲಿರ್ತಕ್ಕಂಥ ತಮ್ಮ ಮೇಲೆ ತಾವು ನಂಬಿಕೆ ಇಟ್ಕೊಂಡು ಮತ್ತೊಮ್ಮೆ ಒಳ್ಳೆ ರೀತಿಯಲ್ಲಿ ಪರೀಕ್ಷೆ ಬರೆಯುವಂಥ ನಿಟ್ಟಿನಲ್ಲಿ ತಾವು ಗಮನ ಹರಿಸಬೇಕು ಅಂತ ನಾನು ಎಲ್ಲ ವಿದ್ಯಾರ್ಥಿ ಸಮೂಹವನ್ನು ಕೇಳ್ಕೊಳ್ತೇನೆ. ಇದಿಷ್ಟು ಸಚಿವರ ಅಂತ ಡಾಕ್ಟರ್ MC ಸುಧಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಲೋಕೇಶ್ ಕೊಡಗಲ್, ಪಬ್ಲಿಕ್ ಟಿವಿ ಬೆಂಗಳೂರು.